ಎಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಶುಭೋದಯಗಳು. ಈಗ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಳೆದ ತಿಂಗಳಲ್ಲಿ ನಾವು ಪೂರ್ವ ಪರೀಕ್ಷೆ ಮತ್ತು ನಂತರದ ಸಾಫಲ್ಯ ಪರೀಕ್ಷೆ ಎರಡನ್ನು ಮಾಡಿದ್ದೀವಿ. ನೀವು ಕಲಿತಿರ್ತಕ್ಕಂಥ ಒಂದು ಜ್ಞಾನ ಎಷ್ಟು ಮಟ್ಟಿಗೆ ಇದೆ ಅಂತ ನಾವು ನೋಡಿದ್ದೀವಿ, ಹೌದಲ್ವಾ? ಇನ್ನೂ ಹೆಚ್ಚಿನದಾಗಿ ಅಭ್ಯಾಸ ಮಾಡಿಕೊಳ್ಳಿಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಮುಂದಿನ ಪಾಠಗಳನ್ನು ಮಾಡೋಣ. 8ನೇ ತರಗತಿಯಲ್ಲಿ ಭಾಗ 1 ನಿಮಗೆ ಸೆಮಿಸ್ಟರ್ ಪದ್ಧತಿಯಲ್ಲಿ ಈ ವರ್ಷ ಇದೆ. ಜೊತೆಗೆ ನಿಮಗೆ ಸೆಮಿಸ್ಟರ್ ಪದ್ಧತಿಯಲ್ಲಿ ನೀವು ಪರೀಕ್ಷೆ ಬರ್ತಕ್ಕಂಥ ಕಡೆಯ ವರ್ಷ ಆಗಿದೆ. ಈಗ ಪಾಠ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಕಥೆ ಹೇಳೋಣ. ಕಥೆ ಅಂದರೆ ನಿಮಗೆಲ್ಲ ಇಷ್ಟ ಅಲ್ವಾ? ಅಷ್ಟೊಂದು ಕೂಗಬಾರ್ದು, ಸ್ವಲ್ಪ ತಾಳ್ಮೆಯಿಂದ ಓದಿಸ್ಬೇಕು. ಈಗ ಒಂದು ಊರಲ್ಲಿ 4 ಜನ ಸ್ನೇಹಿತರಿದ್ದರು. ತುಂಬಾ ಆತ್ಮೀಯವಾದ ಸ್ನೇಹಿತರು. 4 ಜನ ಸ್ನೇಹಿತರು ಕೂಡ ಓದಿದ್ರು, ಒಂದು ಹಂತಕ್ಕೆ ಬಂದರು. ಇನ್ನೇನು ಬೈಫರ್ಕೇಶನ್ ಆಗ್ತಾರೆ, ದೂರ ದೂರ ಹೋಗ್ತಾ ಇದ್ದಾರೆ. ಆವಾಗ ಅವರು 4 ಜನ ಸೇರಿದರು. ಒಂದ್ಸರಿ ಸೇರಿಬಿಟ್ಟು ಅವರು ಮಾತಾಡ್ಕೊಂಡ್ರು. ನೋಡಿ, ನಾವು ಇದುವರೆಗೂ ಸಹ ಉತ್ತಮವಾದ ಸ್ನೇಹಿತರಾಗಿದ್ವಿ. ಈಗ ಇನ್ನು ಮುಂದೆ ನಾವು ನಮ್ಮದೇ ಆದ ಒಂದು ಕೆಲಸ ಕಾರ್ಯಗಳನ್ನು ಹುಡ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋರಿದ್ದೀವಿ, ಬೇರೆ ಬೇರೆ ದಿಕ್ಕುಗಳಲ್ಲಿ ಹೋಗೋರಿದ್ದೀವಿ. ನಮ್ಮದೇ ಆದ ಜೀವನವನ್ನು ರೂಪಿಸ್ಕೊಳ್ಬೇಕಾಗಿದೆ. ಜೊತೆಗೆ ಮದುವೆ ಆಗ್ತೀವಿ, ಮಕ್ಕಳಾಗ್ತೀವಿ, ಈ ರೀತಿಯೆಲ್ಲ ಇದೆ, ಮುಂದೆ ಪ್ರೋಗ್ರಾಮ್ ಇದೆ ಅಂತ ಹೇಳಿ ಅವರು ಒಂದು ಮುಂದೆ ಇನ್ನು 40 ವರ್ಷ ಆದಮೇಲೆ, ನಾವು 40 ವರ್ಷ ಆಗ್ತಲ್ಲ ನಮಗೆ, ಅವಾಗ ಮತ್ತೆ ನಾವು ಒಂದು ಹೋಟ್ಲಲ್ಲಿ ಸೇರೋಣ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. 40ನೇ ವರ್ಷದಲ್ಲಿ ನಮಗೆ 40 ವರ್ಷ ಯಾವಾಗ ತುಂಬುತ್ತೋ ಅವಾಗ ಆ ವರ್ಷದ ಜನವರಿ 1ನೇ ತಾರೀಕು ನಾವೆಲ್ಲ ಮತ್ತೆ ಸೇರೋಣ, ಈ ಒಂದು ಸ್ಥಳದಲ್ಲಿ, ಇದೇ ಸ್ಥಳದಲ್ಲಿ ಸೇರೋಣ, ಇದೇ ಹೋಟ್ಲಲ್ಲಿ ಸೇರೋಣ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡು 4 ಜನರು ಸೇರ್ಬೇಕು ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡಾಗ ಅವಾಗ ಒಂದು ಕಂಡೀಷನ್ ಹಾಕೊಂಡಿದ್ದ. ಅವಾಗ ಆಯಿತು, ಇವಾಗೂ ಸಹ ನಾವು ಸಂತೋಷವಾಗಿ ಕೂತ್ಕೊಂಡಿದ್ದೀವಿ, ಮಾತಾಡ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದ ನಂತರವೂ ಸಹ ಕೊನೆಗೆ 4 ಜನರಲ್ಲಿ ಯಾರು ಲಾಸ್ಟಿಗೆ ಬರ್ತಾರೋ ಅವರು ಬಿಲ್ ಪೇ ಮಾಡಬೇಕು ಅಂತ ಹೇಳಿ ಮಾತಾಡ್ಕೊಂಡ್ರು. 4 ಜನರಲ್ಲಿ ಯಾರು ಲಾಸ್ಟಿಗೆ ಬರ್ತಾರೋ ಅವರು ಬಿಲ್ಲನ್ನ ಪೇ ಮಾಡಬೇಕು ಅಂತಕ್ಕಂಥದ್ದು ನೋಡಬೇಡಿ, ಯಾರು ಅದನ್ನೇ ನೋಡಬೇಕು. ಬಿಲ್ ಪೇ ಮಾಡಬೇಕು ಅಂಥೇಳಿ ಅವ್ರು ಮಾತಾಡ್ಕೊಂಡ್ರು. ಆಯಿತು, 40 ವರ್ಷ ಅಲ್ಲ, ಅವ್ರಿಗೆ 40 ವರ್ಷ ಆಯಿತು. ಜನವರಿ 1ನೇ ತಾರೀಕು ಬಂತು, ಹೋಗ್ಬಿಟ್ಬೇಡಿ. ಜನವರಿ 1ನೇ ತಾರೀಕು ಬಂತು. ಅಲ್ಲಿ ಅದೇ ಸಿಟಿಗೆ ಬಂದರು. ಸಿಟಿಗೆ ಬಂದಾಗ ನೋಡ್ತಾರೆ, ಅಲ್ಲಿ ಇದ್ದಂತಹ ಆ ಬಿಲ್ಡಿಂಗ್ ಎಲ್ಲ ಮಾಯ ಆಗೋಗಿದೆ. ಅಲ್ಲಿ ದೊಡ್ಡ 5 ಸ್ಟಾರ್ ಹೋಟೆಲ್ ಆಗಿದೆ. ಊರೇ ಬದಲಾಗಿದೆ. ಅನೇಕ ಮನೆಗಳು, ರೋಡ್ಗಳು ಎಲ್ಲ ಬದಲಾಗಿರ್ತವೆ, ಎಲ್ಲ ಬದಲಾಗಿತ್ತು. ಆದರೂ ಸಹ ಬಂದರು, ಅದೇ ಸ್ಥಳದಲ್ಲೇ ಹೋಟೆಲ್ಗೆ ಹೋದರು. ಹೋಟೆಲ್ಗೆ ಹೋಗಿ ಕೂತ್ಕೊಂಡ್ರು. ಒಬ್ಬನು ಫಾರಿನ್ನಲ್ಲಿದ್ದ, ಅವನು ಫಸ್ಟ್ಗೆ ಬಂದ್ಬಿಟ್ಟಿದ್ದಾನೆ. ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ, 4 ಜನರಲ್ಲಿ ಈ ಟೈಮ್ಗೆ ಯಾರು ಬರ್ತಿದ್ದಾರೆ ನೋಡೋಣ ಅಂತ. ಅವ್ನು ಬಂದ್ಬಿಟ್ಟಿದ್ದಾನೆ, ನಮಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಆಮೇಲೆ 2ನೇನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದ ಒಬ್ಬ, ಅವನು ಬಂದಿದ್ದಾನೆ. ಓ, ನೀನು ಬಂದಿಯಾ ಅಂತ ಇಬ್ಬರು ಒಬ್ರಿಗೊಬ್ರಿಗೆ ಪರಿಚಯ ಮಾಡ್ಕೊಂಡು ಮತ್ತೆ ಮಾತಾಡ್ತಾ ಇದ್ದಾರೆ. 4ನೇನು ಒಬ್ಬ ಜಡ್ಜ್ ಇದ್ದ, ಅವನು ಬಂದಿದ್ದಾನೆ. 3ನೇವನು ಒಬ್ಬ ಜಡ್ಜ್, ಅವನು ಬಂದಿದ್ದಾನೆ. 3 ಜನ ಬಂದ್ಬಿಟ್ರು. 4ನೇವನು ಬರಲಿಲ್ಲ. ಈಗ 4ನೇನು ಯಾಕೆ ಇಷ್ಟದಾದ್ರೂ ಬರಲಿಲ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು. ಕೊನೆಗೆ ಅವನಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ, ನಾನು ಬರ್ತೀನಿ, ಅಲ್ಲಿಂದ ಫೋನ್ ಕರೆ ಬಂತು, ನಾನು ಬರ್ತೀನಿ, ಸ್ವಲ್ಪ ನಿಧಾನ ಆಗ್ಬೋದು,
ನೀವು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಏನೇನು ಪಾರ್ಟಿ ಆಯೋಜನೆ ಮಾಡಿರ್ತಕ್ಕಂಥ ಪಾರ್ಟಿನ ಮುಂದುವರಿಸಿ ಅಂತ ಒಂದು ಸೂಚನೆ ಮಾಡ್ತಾರೆ. ಇವರೆಲ್ಲ ಮಾತುಕತೆ ಎಲ್ಲ ಮಾಡಿದ್ರು, ಬಹಳ ಜನಕ್ಕೆ ಸೇರಿದ್ರ, ಹಲವಾರು ವರ್ಷಗಳಾಗಿದ್ದು ಸೇರಿದ್ರು, ಮಾತಾಡಿದ್ರು, ಎಲ್ಲ ಆಯಿತು. ಆಮೇಲೆ ಎಲ್ಲ ಊಟ ಎಲ್ಲ ಮುಗಿಸಿದ್ರು. ಆವಾಗ ಇನ್ನೇನು ಬಿಲ್ ಪೇ ಮಾಡಬೇಕು. ಅವನಂತೂ ಇನ್ನೂ ಬರಲಿಲ್ಲಲ್ಲ ಅಂತ, ಭಕ್ತಿಯನ್ನೊಂದು ಬರಲಿಲ್ಲ, ಸಾಮಾನ್ಯ ಬರಲಿಕ್ಕಿಲ್ಲ ಅವನು ಅಂಥೇಳಿ ನಮ್ಮಲ್ಲೇ ಯಾರಾದರೂ ಒಬ್ಬರು ಬಿಲ್ ಕೊಡೋಣ ಇನ್ನೇನು ಅಂತೇಳಿ ಬಿಲ್ ಕೊಡಲಿಕ್ಕೆ ಹೋದರು. ಬಿಲ್ ಕೊಡ್ಲಿಕ್ಕೆ ಹೋದಾಗ ಆವಾಗ ಬಿಲ್ ಎಷ್ಟಾಯಿತು ಅಂತ ಕೇಳಿದಾಗ ಅಲ್ಲಿ ಬಿಲ್ಲು ಆಲೆ ಪೇಮೆಂಟ್ ಆಗಿದೆ, ಆನ್ಲೈನ್ ಪೇಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಕೊಟ್ಲು ಆನ್ಲೈನ್ ಪೇಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಯಾರು ಪೇಮೆಂಟ್ ಮಾಡಿದ್ರು ಅಂಥೇಳಿ ಆವಾಗ ಒಂದು ಕಾಲ್ ಬರುತ್ತೆ. ಈಗ ನಂಬರ್ ಕೊಟ್ಟು ಕಾಲ್ ಬರುತ್ತೆ. ಕಾಲ್ ಬಂದಾಗ ಅವರು ಹೊರಗೆ ಬರ್ತಾರೆ. ಹೊರಗೆ ಬಂದು ಆವಾಗ ಒಂದು ಕಾರ್ ಬರುತ್ತೆ. ಕಾರಿಂದ ಒಬ್ಬ ಹುಡುಗ ಹಿಡಿತಾನೆ. ಹಿಡಿದ್ಬಿಟ್ಟು ಹೇಳ್ತಾರೆ, ಅವ್ರ ಹತ್ರ ಬರ್ತಾನೆ. ಪರಿಚಯ ಮಾಡಿಕೊಂಡು, ನಾನು ನಮ್ಮ 4ನೇ ಸ್ನೇಹಿತ ಇದ್ದಲ್ಲ ಅವ್ರ ಮಗ, ನಾನು ಇಲ್ಲಿ DC ಆಗಿದ್ದೀನಿ. ನಮ್ಮ ತಂದೆ ಒಬ್ಬ ಟೀಚರ್ ಆಗಿದ್ದರು ಅಂತ ಹೇಳ್ತಾರೆ. ಮತ್ತು ಯಾಕೆ ಬರಲಿಲ್ಲ ಅವರು, ಯಾಕೆ ಬರಲಿಲ್ಲ? ಇಲ್ಲ, ಅವ್ರು ನನಗೆ ಹೇಳಿದರು, ಅವ್ರಿಗೆ ತುಂಬ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಅವರ ಆರೋಗ್ಯದಲ್ಲಿ ಏರ್ಪೇರ್ ಆಗಿತ್ತು ಈ ಕಳೆದ ಕೆಲವು ದಿನಗಳಿಂದ. ಆವಾಗ ಅವರು ಈ ರೀತಿಯಾಗಿ ನಮ್ಮ ಸ್ನೇಹಿತರೆಲ್ಲ 40 ವರ್ಷ ಆದ ನಂತರ ಸೇರ್ತೇವೆ, ಆವಾಗ ನೀನು ಈ ರೀತಿಯಾಗಿ ಮಾಡಬೇಕಪ್ಪ ಅಂತ ಹೇಳಿದರು. ಅವರು ಬಹಳ ದಿನ ಉಳಿಯಲಿಲ್ಲ, ಹೋಗ್ಬೇಕು. ಅವ್ರ ಮಗ ಹೇಳ್ತಾರೆ, ಅವ್ರ ಮಗ ಬಂದು ಹೇಳ್ತಾನೆ, ನಿಮ್ಮ ಸ್ನೇಹಿತರಿಗಾಗಿ ಅವಾಗ ಅವನೇನು ಮಾಡಿದ, ತನ್ನ ಸ್ನೇಹಿತರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಆ ನೆನಪನ್ನು ಮಗನಿಗೆ ಹೇಳಿ ಹೋಗಿದ್ದರಿಂದ ಏನಾಯ್ತಲ್ಲಿ, ಆಗ ಸ್ನೇಹಿತ ಅಂತಕ್ಕಂಥದ್ದು, ಸ್ನೇಹಿತರ ಅಮರತ್ವ, ಸ್ನೇಹಿತರ ಒಂದು ಬೆಲೆ ಗೊತ್ತಾಗ್ತದೆ. ಜೊತೆಗೆ ಹೌದಲ್ಲ, ನಾವು ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ಯಾವುದೇ ಕೆಲಸಕ್ಕೆ ಹೋಗಲಿ, ನಾವು ನಮ್ಮ ದಿನವನ್ನು ಮರಿಬಾರದು. ಹೌದಲ್ವ ಅಂತಕ್ಕಂಥದ್ರ ಒಂದು ಭಾವನೆಯನ್ನು ಇದು ತೋರಿಸುತ್ತೆ. ಹೌದಾ? ಇಂಥ ಅನೇಕ ಘಟನೆಗಳು ವೃತ್ತಿ ಜೀವನದಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಈಗ 8ನೇ ತರಗತಿಗೆ ಈಗ ಆಲ್ರೆಡಿ ನಿಮಗೆ ಒಂದು ಪಾಠವನ್ನು ಪ್ರಾರಂಭ ಮಾಡಿದ್ದೀನಿ. ಹೌದಲ್ವಾ? ಈ ಸಂಖ್ಯಾ ಪದ್ಧತಿ ಪಾಠದಲ್ಲಿ ಹಲವಾರು ನಿಯಮಗಳನ್ನು ನಾನು ನಿಮಗೆ ಹೇಳಿದ್ದೀನಿ. ಹೌದಲ್ವಾ? ಸಂಖ್ಯಾ ಪದ್ಧತಿಯಲ್ಲಿ ನಿಮಗೆ ಭಾಗಲಬ್ಧ ಸಂಖ್ಯೆಗಳು ಅಂತಕ್ಕಂಥ ಒಂದು ಚಾಪ್ಟರ್ನ ಮಾಡ್ತಾ ಇದ್ವಿ. ನಾವು ಹಲವಾರು ಸಂಖ್ಯಾ ವಿಧಗಳನ್ನು ಈಗ ನಿಮಗೆ ತಿಳಿಸಿಕೊಟ್ಟಿದ್ವಿ. ಸ್ವಾಭಾವಿಕ ಸಂಖ್ಯೆಗಳ ಗಣ, ಪೂರ್ಣ ಸಂಖ್ಯೆಗಳ ಗಣ ಹಾಗೂ ಪೂರ್ಣಾಂಕಗಳ ಗಣ ಹಾಗೂ ನಂತರ ಭಾಗಲಬ್ಧ ಸಂಖ್ಯೆಗಳ ಗಣ ಅಂತ ಏನು? ಹೌದಲ್ವಾ? ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಹೇಳಿದ್ರೆ ಎಣಿಸಲು ಬಳಸುವ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಕ್ಯೂ ಅಂತಕ್ಕಂಥದ್ದು 0ಯನ್ನು ಒಳಗೊಂಡಂತೆ ಇರುವ ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ W ಪೂರ್ಣ ಸಂಖ್ಯೆಗಳ ಗಣ ಅಂತ ಕರಿತೀವಿ. Z ಅಂದ್ರೆ ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು ಮತ್ತು 0 ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಗಣ. -2, -1, 0, +1, +2 ಈ ರೀತಿ ಇರ್ತಕ್ಕಂಥ ಒಂದು ಸಂಖ್ಯಾ ಗಣ. Q ಅಂದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಲಾಗ್ತಕ್ಕಂಥ ಒಂದು ಸಂಖ್ಯೆಗಳ ಗಣ ಅಂತ ಹೇಳಿ. ಹೌದಲ್ವಾ? ಅದರ ಡೆಫಿನೇಷನ್ಸ್ ಅನ್ನ ಹೇಳಿದ್ವಿ. ಹೌದಲ್ವಾ? ಭಾಗಲಬ್ಧ ಸಂಖ್ಯೆಗಳ ಗಣ ಅಂದ್ರೆ ಯಾವುದು? P/Q ರೂಪದಲ್ಲಿ ವ್ಯಕ್ತಪಡಿಸಲಾಗುವ ಸಂಖ್ಯೆಗಳ ಗಣ. ಇದರಲ್ಲಿ P ಮತ್ತು Q ಗಳು Z ಗಣಕ್ಕೆ ಸೇರುತ್ತವೆ. Q 0 ಆಗಿರಬಾರದು. ಈ ಕಂಡೀಷನ್ ಅಡಿಯಲ್ಲಿ ಹಿಂದಿನ ತರಗತಿಯಲ್ಲಿ ನಿಮಗೆ ಭಾಗಲಬ್ಧ ಸಂಖ್ಯೆಗಳ ಭಾಗಲಬ್ಧ ಸಂಖ್ಯೆಗಳು ಯಾವುದು ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಟ್ಟಿದ್ವಿ. ಹೌದಲ್ವಾ? ಈಗ ನಾವು ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಮೊಟ್ಟ ಮೊದಲಾಗಿ ಆವೃತ ಗುಣ ನೋಡಿದ್ರಿ. ಆವೃತ ಗುಣ ಅಂದ್ರೆ ಯಾವುದು? ಆವೃತ ಗುಣ ಅಂದ್ರೆ ಏನು?
ಈಗ ನಾವು ಭಾಗಲಬ್ಧ ಸಂಖ್ಯೆಗಳಿಗೆ ಅಷ್ಟೇ ನೋಡೋಣ. ಅಲ್ಲಿ ನಾನು ಪೂರ್ಣ ಸಂಖ್ಯೆಗಳಿಗೂ ಪೂರ್ಣಾಂಕಗಳಿಗೂ ಭಾಗಲಬ್ಧ ಸಂಖ್ಯೆಗಳಿಗೂ ಎಲ್ಲದಕ್ಕೂ ಡೀಟೇಲ್ ಬರೆಸಿದ್ದೇನೆ, ಹೌದಲ್ವಾ? ನಾನು ಈಗ ಭಾಗಲಬ್ಧ ಸಂಖ್ಯೆಗಳಿಗೆ ಮಾತ್ರ ಸಂಬಂಧಪಟ್ಟಂತೆ ನಾನು ಆವೃತ ಗುಣವನ್ನ ಹೇಳ್ತೇನೆ. ಭಾಗಲಬ್ಧ ಸಂಖ್ಯೆಗಳಿಗೆ ಮಾತ್ರ ಸಂಬಂಧಪಟ್ಟಂತೆ ಆವೃತ ಗುಣ ಅಂದ್ರೆ ಏನು? ಈಗ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಇರ್ತಕ್ಕಂಥ ಯಾವುದಾದರೂ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳಿ, ಎ ಮತ್ತು ಬಿ ಅಂತಕ್ಕಂಥ ಎರಡು ಸಂಖ್ಯೆ ಆಗಿರಲಿ, ಹೌದಲ್ವಾ? ಅವು ತಗೊಂಡು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಅವುಗಳನ್ನು ಒಂದು ಕ್ರಿಯೆಗೆ ಒಳಪಡಿಸಿ. ಎ ಮತ್ತು ಬಿ ಕ್ಯೂಗಳಲ್ಲಿರ್ತಕ್ಕಂಥ ಯಾವುದಾದರೂ ಎರಡು ಸಂಖ್ಯೆಗಳಾಗಿರಲಿ, ಅವುಗಳನ್ನ ಒಂದು ಕ್ರಿಯೆಗೆ ಒಳಪಡಿಸಿ, ಇಲ್ಲಿ ಪ್ಲಸ್ ಅಂತಕ್ಕಂಥ ಕ್ರಿಯೆಗೆ ಒಳಪಡಿಸಿದ್ರೆ ಬರ್ತಕ್ಕಂಥ ಸಂಖ್ಯೆ ಝಡ್ ಗಣದಲ್ಲಿ ಇದ್ರೆ, ಅದರ ಕ್ಯೂ ಗಣದಲ್ಲಿ ಇದ್ರೆ, ಭಾಗಲಬ್ಧ ಸಂಖ್ಯೆಗಳಾದ್ರೆ ಕ್ಯೂ, ಬರ್ತಕ್ಕಂಥ ಸಂಖ್ಯೆ ಕ್ಯೂ ಗಣದಲ್ಲೇ ಇದ್ರೆ ಅದಕ್ಕೆ ಆವೃತ ಗುಣ ಪಾಲಿಸಿದೆ ಅಂತ ಕರೀತೀವಿ. ಅದು ಝಡ್ ಗಣದ ಕ್ಯೂನಲ್ಲಿ ಇಲ್ಲದೆ ಇದ್ರೆ ಆವೃತ ಗುಣ ಪಾಲಿಸಿಲ್ಲ ಅಂತ ಕರೀತೀವಿ. ಈ ಒಂದು ಅಂಶವನ್ನ ಹೇಳಿ, ಹೌದಲ್ವಾ? ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ಆವೃತ ಗುಣ ಯಾವ್ಯಾವ್ದಕ್ಕೆ ಪಾಲಿಸಿದೆ, ಯಾವ್ಯಾವ್ದಕ್ಕೆ ಪಾಲಿಸಿಲ್ಲ ಅಂತಕ್ಕಂಥದ್ದು 4 ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ನಮಗೆ ಭಾಗಲಬ್ಧ ಸಂಖ್ಯೆಗಳ ಗಣ ಒಂದೊಂದು ಉದಾಹರಣೆಯನ್ನು ಕೊಟ್ಟಿದ್ವಿ, ಹೌದಲ್ವಾ? ಸಂಕಲನ ಕ್ರಿಯೆಗೆ ಭಾಗಲಬ್ಧ ಸಂಖ್ಯೆ ಸಂಕಲನ ಕ್ರಿಯೆಗೆ ನೋಡೋಣ. ಸಂಕಲನ ಕ್ರಿಯೆಗೆ ನೋಡಿದಾಗ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಇಸ್ ಬಿಲಾಂಗ್ಸ್ ಟು ಕ್ಯೂ. ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಸೇರ್ಬೇಕು. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಒಂದು ಉದಾಹರಣೆ. ಯಾವುದಾದ್ರೂ ಕ್ಯೂ ಗಣದಲ್ಲಿರ್ತಕ್ಕಂಥ ಎರಡು ಸಂಖ್ಯೆ ತೆಗೆದುಕೊಳ್ಳಿ. 2 ಪ್ಲಸ್ 5 ಇಸ್ ಈಕ್ವಲ್ ಟು 7 ಕ್ಯೂ ಗಣದಲ್ಲಿದೆ. ಆದ್ರಿಂದ ಇದು ಆವೃತ ಗುಣ ಸಂಕಲನ ಕ್ರಿಯೆಗೆ ಆವೃತ ಗುಣ ಪಾಲಿಸಿದೆ ಅಂತ ಹೇಳ್ಬೋದು. ಅದೇ ತರನೇ ನಾವು ವ್ಯವಕಲನ ಕ್ರಿಯೆಗೆ ತೆಗೆದುಕೊಂಡಾಗ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸಿ ಬಿಲಾಂಗ್ಸ್ ಟು ಕ್ಯೂ ಆಗಿದೆಯಲ್ಲ ಅಂತ ನೋಡಬಹುದು, ಹೌದಲ್ವಾ? ಅದೇ ತರನೇ ಎ ಮೈನಸ್ ಬಿ ಅಂದ್ರೆ 2 ಮೈನಸ್ 5 ತಗೊಂಡ್ರೆ -3 ಅಂತ ಬರುತ್ತೆ. -3 ಕ್ಯೂ ಗಣದಲ್ಲಿದೆ, ಹೌದಲ್ಲ? -3 ಕ್ಯೂ ಗಣದಲ್ಲಿದೆ. ಇದೂ ಸಹ ವ್ಯವಕಲನ ಕ್ರಿಯೆಯು ಆವೃತ ಗುಣ ಪಾಲಿಸಿದೆ ಅಂತ ಹೇಳಬಹುದು. ಅದಕ್ಕೆ ಗುಣಾಕಾರ ಕ್ರಿಯೆಗೆ ನೋಡಬಹುದು. ಗುಣಾಕಾರ ಕ್ರಿಯೆಗೆ ನೋಡಬಹುದು. ಹೇಗೆ ಗುಣಾಕಾರ ಕ್ರಿಯೆ? ಎ ಇಂಟು ಬಿ ಇಸ್ ಈಕ್ವಲ್ ಟು ಸಿ, ಅದು ಕ್ಯೂ ಗಣಕ್ಕೆ ಸೇರಿದೆ ಅಂತ ಭಾವಿಸಿದೆ. ಈಗ ಅದೇ ಉದಾಹರಣೆ ತೆಗೆದುಕೊಳ್ಳೋಣ. 2 ಇಂಟು 5 2 5 10 ಅದು ಕ್ಯೂ ಗಣದಲ್ಲಿದೆ. ಆದ್ದರಿಂದ ಗುಣಾಕಾರ ಕ್ರಿಯೆಯು ಆವೃತ ಗುಣ ಪಾಲಿಸಿದೆ. ಯಾವುದಕ್ಕೆ? ಕ್ಯೂ ಗಣಕ್ಕೆ, ಭಾಗಲಬ್ಧ ಸಂಖ್ಯೆಗಳಿಗೆ ಅಂತ ನಾವು ಹೇಳಿದ್ವಿ. ಅದೇ ತರ ಭಾಗಾಕಾರ ಕ್ರಿಯೆ ಪಾಲಿಸಿದೆ ಇಲ್ಲಮ್ಮ? ಅದು ಟೇಬಲ್ ಅಲ್ಲಿ ಬರ್ಸಿದೀವಿ. ಆವೃತ ಗುಣದಲ್ಲಿ ಇಲ್ಲ ಅಂತ ಹೇಳಿದ್ವಿ. ಯಾವ ಸಂಖ್ಯೆ ತಗೊಂಡು ಉದಾಹರಣೆ? 2/3 ಅಂತ ತಗೊಂಡಿದ್ವಿ. ಈಗ 2/3 ಪೂರ್ಣಾಂಕಗಳಿಗೆಲ್ಲ ಭಾಗಲಬ್ಧ ಸಂಖ್ಯೆಗಳು ಆ ಕಡೆ ಇದೆ ನೋಡಿ. ಭಾಗಲಬ್ಧ ಸಂಖ್ಯೆಗಳನ್ನು ಮಾತ್ರ ಹೇಳಬೇಕು. ಈಗ ಭಾಗಾಹಾರ ನೋಡೋಣ. ಭಾಗಾಹಾರ ಇವೆಲ್ಲ ತಗೊಂಡ್ವಲ್ಲ ನಾವು. ಎ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಸಿ, ಅದು ಕ್ಯೂ ಗಣದಲ್ಲಿ ಇರ್ಬೇಕು. ಈಗ ಅಂದ್ರೆ ಎ ಬಿ ಅಂತಕ್ಕಂಥವು ಯಾವ್ದಾದ್ರೂ ಸಂಖ್ಯೆ ತಗೋಬಹುದು. ನೀವು ಯಾವ್ದಾದ್ರೂ ಸಂಖ್ಯೆ ತಗೋಬಹುದು. ಒಂದು ಉದಾಹರಣೆ ತೆಗೆದುಕೊಳ್ತೀವಿ. ಯಾವುದು ಆಗಲ್ವೋ ಅಂತಹ ಉದಾಹರಣೆಗಳನ್ನು ಹುಡುಕಬೇಕು, ಹೆಕ್ಕಬೇಕು. ಈಗ ಒಂದು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಯಾವ ಸಂಖ್ಯೆಗಳು ಗಣ ಇದೆ ಅಂತ ಗೊತ್ತಿದೆ ನಿಮಗೆ. ಆ ಸಂಖ್ಯೆಗಳಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಆಗೋದಿಲ್ಲ, ಅವನ್ ತಗೋಬೇಕು ನೀವು. ಇಲ್ಲೆಲ್ಲ ಉದಾಹರಣೆಗಳು ಒಂದು ಉದಾಹರಣೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದೇ ಉದಾಹರಣೆ ಸಾಕಾಗಲ್ಲ. ನಿಮಗೆ ಯಾವುದು ಆಗಲ್ಲ ಅಂತ ಇದೆ ಅಂತದನ್ನ ಹುಡುಕ್ಬೇಕು. ಈ ಎಲ್ಲಾ ಸಂಖ್ಯೆಗಳು ಆಗುತ್ತೆ ಅಂತ ಹೇಳಿ ಒಂದು ಉದಾಹರಣೆ ತೆಗೆದುಕೊಂಡು ತೋರಿಸಿದೀವಿ. ಇಲ್ಲಿ ಯಾವ್ದೋ ಒಂದು ಆಗತ್ತ ಹೊರತು ಬರುತ್ತೆ, ಆಗಲ್ಲ ಯಾವ್ದು ಆಗಲ್ವೋ ಅಂತದನ್ನ ಹುಡುಕ್ಬೇಕು. ಈಗ 5 ಡಿವೈಡೆಡ್ ಬೈ 0 ಅಂತ ಇದೆಯಪ್ಪ. 5 ಡಿವೈಡೆಡ್ ಬೈ 1 ಅಂದ್ರೆ 5. ಅದು ಬಿಬೇಕಿ ರೂಪದಲ್ಲಿದೆ, ಅವಾಗ ಅದು ಸೇರಿದೆ.
5 ÷ 0 0 ಸಹ ಕ್ಯೂ ಗಣದಲ್ಲಿದೆ. ಆದ್ದರಿಂದ ಇವೆರಡು ಸಂಖ್ಯೆ ತಗೊಂಡೆ ನಾವು. ಆ ಸಂಖ್ಯೆ ಇದರಲ್ಲಿ ಇದೆಯಾ? ಇದರಲ್ಲಿ ಇದು 0 × 5 ಅಂದ್ರೆ ಏನು ಬರುತ್ತೆ? ಇದು ಒಂದು ಇನ್ಫಿನಿಟಿ ಅಂತಕ್ಕಂಥದ್ದು ಬರುತ್ತೆ. ಅದು ಕ್ಯೂ ಗಣದಲ್ಲಿ ಇಲ್ಲ. ಕ್ಯೂ ಗಣದಲ್ಲಿ ಇಲ್ಲ. ಈ ಸಂಖ್ಯೆ ಕ್ಯೂ ಗಣದಲ್ಲಿ ಇಲ್ಲ. ಅದೇನು ಬರುತ್ತೆ? ಅದು ಇನ್ಫಿನಿಟಿ ಅಂತ ಬರುತ್ತೆ. ಇರಲಿ. 5/0 ಅಂತಕ್ಕಂಥದ್ದು ಕ್ಯೂ ಗಣದಲ್ಲಿ ಇಲ್ಲ. ಕ್ಯೂ ಗಣದಲ್ಲಿ ಇಲ್ಲ. ಕ್ಯೂ ಗಣಕ್ಕೆ ಸೇರಿಲ್ಲ. ಆದ್ರಿಂದ ಭಾಗಾಹಾರ ಕ್ರಿಯೆಯು ಆವೃತ ಗುಣ ಪಾಲಿಸಿಲ್ಲ ಅಂತ ಹೇಳ್ಬೋದು. ಹೌದಾ? ಪಾಲಿಸಿಲ್ಲ. ಹೀಗೆ ನಾವು ಭಾಗವತ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ನಾವು ಈ ಒಂದು 4 ಕ್ರಿಯೆಗಳಿಗೆ ಆವೃತ ಗುಣ ಏನಾಗಿದೆ ಅಂತಕ್ಕಂಥದ್ದನ್ನ ನಾವು ಹೇಳಿದ್ವಿ. ಅಂದ್ರೆ ಸಂಕಲನ ಕ್ರಿಯೆಯ ಆವೃತ ಗುಣ ಪಾಲಿಸಿದೆ ಕ್ಯೂ ಗಣಕ್ಕೆ. ವ್ಯವಕಲನ ಕ್ರಿಯೆ ಕ್ಯೂ ಗಣಕ್ಕೆ ಆವೃತ ಗುಣ ಪಾಲಿಸಿದೆ. ಗುಣಾಕಾರ ಕ್ರಿಯೆ ಕ್ಯೂ ಗಣಕ್ಕೆ ಆವೃತ ಗುಣ ಪಾಲಿಸಿದೆ. ಭಾಗಾಕಾರ ಕ್ರಿಯೆಯು ಕ್ಯೂ ಗಣಕ್ಕೆ ಆವೃತ ಗುಣ ಪಾಲಿಸಿಲ್ಲ. ಇದು 3 ಪಾಲಿಸಿದ್ದಾರೆ ಅಂತ ಹೇಳ್ತೀವಿ. ಇದು ಪಾಲಿಸಿಲ್ಲ ಅಂತ ನಾವು ಹೇಳಬಹುದು. ಹೌದಾ? ಇದು ಆವೃತ ಗುಣವನ್ನ ತೋರಿಸುತ್ತೆ. ಇದೆಲ್ಲ ಬರ್ಕೊಂಡಿದ್ದೀರ. ಅದ ನಂತರ ಎರಡನೇ ನಿಯಮವನ್ನು ಹೇಳಿದ್ರೆ ಎರಡನೇ ನಿಯಮ ಏನಪ್ಪ ಅಂತ ಹೇಳಿದ್ರೆ, ಎರಡನೇ ನಿಯಮ ಒಂದು ಪರಿವರ್ತನೀಯ ಗುಣ. ಪರಿವರ್ತನೀಯ ಗುಣ. ಪರಿವರ್ತನೀಯ ಗುಣ ಅಂತ ಹೇಳಿದ್ರೆ ಅದರಲ್ಲೂ ಸಹ 2 ಅಂಕೆಗಳಿರ್ತದೆ. a + b ಅಂತಕ್ಕಂಥ 2 ಸಂಖ್ಯೆಗಳಿದಾವೆ. a + b ಒಂದು ಸಂಕಲನ ಕ್ರಿಯೆಗೆ ಒಳಪಡಿಸ್ತಾ ಇದೀವಿ. a + b = b + a ಗೆ ಸಮನಾಗಿರಬೇಕು. ಇದು ಪರಿವರ್ತನೀಯ ಗುಣ. a + b = b + a. ಇದಕ್ಕೆ ಹೇಳ್ತೀವಿ ಪರಿವರ್ತನೀಯ ಗುಣ ಅಂತ ಕರೀತೀವಿ. ಪರಿವರ್ತನೀಯ ಗುಣ. ಇದಕ್ಕೂ ಸಹ ನಾನು ಸಂಕಲನ ಕ್ರಿಯೆಗೆ ಬರೆದಿದ್ದೀನಿ. ಸಾಮಾನ್ಯವಾಗಿ a ಮತ್ತು b ಅಂತಕ್ಕಂಥವು ಕ್ಯೂ ಗಣದಲ್ಲಿರ್ತಕ್ಕಂಥ 2 ಸಂಖ್ಯೆಗಳು. a ಮತ್ತು b ಎರಡು ಸೇರಿರ್ತವೆ ಕ್ಯೂ ಗಣ ಅಂದ್ರೆ ಭಾಗವತ ಸಂಖ್ಯೆಗಳ ಗಣಕ್ಕೆ ಸೇರಿರ್ತಕ್ಕಂಥ ಸಂಖ್ಯೆಗಳಾಗಿದ್ದಾವೆ. ಹೌದಲ್ವಾ? ಅವುಗಳನ್ನ ನಾವು ಪರಿವರ್ತನೀಯ ಗುಣ ಯಾವ್ಯಾವ ಕ್ರಿಯೆಗಳಲ್ಲಿ ಪಾಲಿಸಿದೆ, ಯಾವ ಯಾವ ಕ್ರಿಯೆಗಳಲ್ಲಿ ಪಾಲಿಸಿಲ್ಲ ಅಂತಕ್ಕಂಥದ್ದನ್ನು ನೋಡೋಣ. ಈಗ ನೋಡೋಣ ಅಲ್ವಾ? ಇನ್ನು ಬರ್ಕೊಂಡಿದ್ದೀರಲ್ವಾ? ಬರ್ಕೊಂಡಿದ್ದೀರಾ? ನೋಡಿ, ಈಗ ಬರ್ತೀನಿ ಒಂದು ಉದಾಹರಣೆ. ಸಂಕಲನ ಕ್ರಿಯೆಗೆ ಬಂದು a + b = b + a. ಯಾವ್ದಾದ್ರು 2 ಸಂಖ್ಯೆ ತಗೊಳ್ಳಿ. 3 + 4 = 4 + 3. 3 + 4 ಕೂಡಿಸಿದ್ರೆ 7 ಬರುತ್ತೆ. ಇದು 4 + 3 ಕೂಡಿಸಿದ್ರು 7 ಬರುತ್ತೆ. ಅಂದ್ರೆ ಇದು a + b ಯು b + a ಗೆ ಸಮನಾಗಿದೆ. ಸಮನಾಗಿದ್ರೆ ಏನಂತ ಅರ್ಥ? ಪರಿವರ್ತನೀಯ ಗುಣ ಪಾಲಿಸಿದೆ. a + b ಯು b + a ಗೆ ಸಮನಾಗಿದ್ರೆ ಪರಿವರ್ತನೀಯ ಗುಣ ಪಾಲಿಸಿದೆ. ಸಮನಾಗಿಲ್ಲ ಅಂದ್ರೆ ಪರಿವರ್ತನೀಯ ಗುಣ ಪಾಲಿಸಿಲ್ಲ. ಅದೇ ತರ ವ್ಯವಕಲನ ಕ್ರಿಯೆ ನೋಡೋಣ. ವ್ಯವಕಲನ ಕ್ರಿಯೆ ನೋಡೋಣ. a - b = b - a ಆಗಬೇಕು. a - a = b - a. ಹೌದಾ? ಈಗ ಏನು? 2 + 4 = 4 - 2. 2 - 4 ಅಂದ್ರೆ -2 ಆಗುತ್ತೆ. 4 - 2 ಆಗುತ್ತಂದ್ರೆ +2 ಆಗುತ್ತೆ. ಇದಕ್ಕೆ ಸಮನಾಗುತ್ತಾ? ಇಲ್ಲ. ನೋಡಿ, ವ್ಯವಕಲನ ಕ್ರಿಯೆ ಈ ಒಂದು ಪರಿವರ್ತನೀಯ ಗುಣವನ್ನ ಪಾಲಿಸಿಲ್ಲ. a + b b + a ಗೆ ಸಮನಾಗ್ತಿಲ್ಲ. ಸಂಕಲನ ಗುಣ ಪಾಲಿಸಿತು. a - b b - a ಗೆ ಸಮನಾಗುತ್ತಾ? ಹೌದಾ? ಅಂದ್ರೆ a ಮತ್ತು b ಅನ್ನ ಉಲ್ಟಾ ಮಾಡಿ ಬರೀತಾ ಇದ್ದೀವಿ. ಹೌದಾ? a - b b - a ಗೆ ಸಮನಾಗಲ್ಲ. ಆದ್ದರಿಂದ ಇದು ವ್ಯವಕಲನ ಕ್ರಿಯೆಯು ಪರಿವರ್ತನೀಯ ಗುಣ ಪಾಲಿಸಿಲ್ಲ ಅಂತ ಹೇಳ್ಬೋದು. ಅದೇ ತರ ಗುಣಾಕಾರ ಕ್ರಿಯೆ ನೋಡೋಣ. ಮೂರನೇದು ಗುಣಾಕಾರ ಕ್ರಿಯೆ. ಗುಣಾಕಾರ ಕ್ರಿಯೆಗೆ ಏನಂತ ಬರೆಯಬಹುದು? a × b = b × a. ಯಾವ್ದಾದ್ರು ಉದಾಹರಣೆ ತೆಗೆದುಕೊಳ್ಳಿ. 2 × 6 =
6 ಇಂಟು 2 6 2 12 2 12 ಹೌದಲ್ಲ ಸಮನಾಗಿದೆ. ಎಡಭಾಗ a to b is equal to b into a ಗೆ ಸಮನಾಗಿರುತ್ತೆ. ಆದ್ರಿಂದ ಇದು ಆವರ್ತ ಗುಣ ಪಾಲಿಸಿದೆ. ಆಗ ಪರಿವರ್ತನೀಯ ಗುಣ ಪಾಲಿಸಿದೆ ಅಂತ ಹೇಳ್ಬೋದು. ಹೌದಾ? ಪರಿವರ್ತನೀಯ ಗುಣ ಪಾಲಿಸಿದೆ. ಇದನ್ನು ಸಹ ಬರ್ಕೊಂಡಿದ್ದೇನೆ. ಹೌದಾ? ಅದೇ ತರ ಭಾಗಾಕಾರ ಕ್ರಿಯೆ ಏನಾಗಿದೆ? ಭಾಗಾಕಾರ ಕ್ರಿಯೆ ಪಾಲಿಸಿದೆಯಾ? ಇಲ್ಲ. ನೋಡೋಣ. ಅಂದ್ರೆ a ಡಿವೈಡೆಡ್ ಬೈ b ಡಿವೈಡೆಡ್ ಬೈ a ಗೆ ಸಮನಾಗಬೇಕು. ಹೌದಾ? ಇದು ಪರಿವರ್ತನೀಯ. ಈಗ 2 ಡಿವೈಡೆಡ್ ಬೈ 5 5 ಡಿವೈಡೆಡ್ ಬೈ 2 ಗೆ ಸಮನಾಗಕ್ಕಾಗತ್ತಾ? ಆಗಕ್ಕಾಗಲ್ಲ. 2 by 5 is not equal to 5 by 2. ಹೌದಲ್ವಾ? ಆದ್ರಿಂದ ಏನಂತಗಳು ಇದು ಪಾಲಿಸಿಲ್ಲ. ಇದು ಪಾಲಿಸಿದೆ ಇದು ಪಾಲಿಸಿಲ್ಲ. ಈಗ ಹೇಳ್ತೀರಾ? ಪಾಲಿಸಿದೆ ಪಾಲಿಸಿಲ್ಲ ಹೇಳ್ತಿದ್ದಮ್ಮ. ಒಂದೊಂದಾಗಿ ಹೇಳಮ್ಮ. ನಾನು ಹೇಳ್ತಿದ್ದೆ ಒಂದ್ಸರಿ ಅದನ್ನ ರಿಪೀಟ್ ಮಾಡಿ ನೀವು ಮಾಡಬೇಕು. ಹೌದಾ? ಈಗ ಪರಿವರ್ತನೀಯ ಗುಣ ಇಸ್ ಈಕ್ವಲ್ ಟು a ಪ್ಲಸ್ b ಇಸ್ ಈಕ್ವಲ್ ಟು b ಪ್ಲಸ್ a. ಇದು ಪರಿವರ್ತನೀಯ ಗುಣ. ಹೌದಾ? ಸಂಕಲನ ಕ್ರಿಯೆಯು ಪರಿವರ್ತನೀಯ ಗುಣ ಪಾಲಿಸಿದೆ. ವ್ಯವಕಲನ ಕ್ರಿಯೆಯು ಪರಿವರ್ತನೀಯ ಗುಣ ಪಾಲಿಸಿಲ್ಲ. ಗುಣಾಕಾರ ಕ್ರಿಯೆಯು ಪರಿವರ್ತನೀಯ ಗುಣ ಪಾಲಿಸಿದೆ. ಭಾಗಾಕಾರ ಕ್ರಿಯೆಯು ಪರಿವರ್ತನೀಯ ಗುಣ ಪಾಲಿಸಿಲ್ಲ. ಹೌದಾ? ಹೇಳೋದು. ಸಂಕಲನ ಕ್ರಿಯೆ ಅಲ್ಲ, ಪರಿವರ್ತನೀಯ ಗುಣ a plus b is equal to b plus a. ಪರಿವರ್ತನೀಯ ಗುಣ a plus b is equal to b plus a. ಈಗ ಹೇಳು. ಈಗ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಸಂಕಲನ ಕ್ರಿಯೆಯು ಪರಿವರ್ತನೀಯ ಗುಣ ಪಾಲಿಸಿಲ್ಲ. ಪಾಲಿಸಿದೆ. ವ್ಯವಕಲನ ಕ್ರಿಯೆಯು ಪರಿವರ್ತನೀಯ ಗುಣ ಪಾಲಿಸಿಲ್ಲ. ಗುಣಕಾರ ಕ್ರಿಯೆಯು ಪರಿವರ್ತನೀಯ ಗುಣ ಪಾಲಿಸಿದೆ. ಭಾಗಾಕಾರ ಕ್ರಿಯೆಯು ಪರಿವರ್ತನೀಯ ಗುಣ ಪಾಲಿಸಿಲ್ಲ. ಗೊತ್ತಾಯ್ತಾ? ಇನ್ನೊಂದು ಟೇಬಲ್ ಹಾಕೊಂಡು ನೀವು ಯಾವುದು ಪಾಲಿಸಿದೆ ಯಾವುದು ಪಾಲಿಸಿದೆ ಒಂದು ಕ್ರಿಯೆಗಳನ್ನು ಒಂದು ಕಡೆ ಬರ್ಕೊಳ್ಳಿ. ಕ್ರಿಯೆಗಳನ್ನು ಒಂದು ಕಡೆ ಬರ್ಕೊಳ್ಳಿ ಮಾಡಿ. ಓಕೆ, ಕೂತ್ಕೊಳ್ಳಿ. ಈಗ ಮುಂದಿನ ಮಾಡಿ ಬರ್ಕೊಳ್ಳಿ. ಸಹವರ್ತನೀಯ ಮೂರನೇ ಗುಣ ಸಹವರ್ತನೀಯ ಗುಣ. ಸಹವರ್ತನೀಯ ಗುಣ. ಸಹವರ್ತನೀಯ ಗುಣ ಬರ್ತೇನೆ. ತಗೊಳ್ಳಿ. ಸಹವರ್ತನೀಯ ಗುಣ ಮೂರನೇದು ಗುಣ ಬಂದು ಬರ್ಬಿಡ್ತೀನಿ. a plus b plus c is equal to a plus b plus c. ನೋಡಿ, ಇಲ್ಲಿ ಓದ್ಬೇಕಾದ್ರೆ ಬ್ರಾಕೆಟ್ ನಲ್ಲಿ ಇರ್ತಕ್ಕಂಥ ಪದಗಳನ್ನ ಒಟ್ಟಿಗೆ ಓದ್ಬೇಕು. ಇಲ್ಲಿ ಯಾವ ಪದಗಳಿದಾವೆ ಅವುಗಳನ್ನ ಗ್ಯಾಪ್ ಕೊಡದ ಹಾಗೆ ಒಟ್ಟಿಗೆ ಓದ್ಬೇಕು. ಇಲ್ಲಿ ಓದ್ಬೇಕಾದ್ರೂ ಇದನ್ನ ಗ್ಯಾಪ್ ಕೊಡದ ಹಾಗೆ ಒಟ್ಟಿಗೆ ಓದ್ಬೇಕು. ನೀವು ಇಲ್ಲಿ ಬೇಕಾದ್ರೆ ನಿಲ್ಲಿಸಬಹುದು. ಪ್ಲಸ್ ಅಥವಾ ಮಧ್ಯೆ ಮೈನಸ್ ಇದ್ರೆ ನಿಲ್ಲಿಸಬಹುದು. ಈ ಬ್ರಾಕೆಟ್ ಒಳಗಿರತಕ್ಕಂಥದ್ದು ಅಲ್ಲ. ಗೊತ್ತಾಯ್ತಲ್ಲ? ಓದುವ ಬಗೆನೂ ಅಷ್ಟೇ ಮುಖ್ಯ ಆಗಿರುತ್ತೆ. ಇದನ್ನ ಓದ್ತಕ್ಕಂಥದ್ದು ಏನಂದ್ರೆ a plus b plus c is equal to a plus b plus c. ಇದು ಸಹವರ್ತನೀಯ ಗುಣ. a plus b plus c is equal to a plus b plus c. ಸಹವರ್ತನೀಯ ಗುಣ. ಈಗ ಈ ಗುಣ ಪಾಲಿಸಿದೆಯೇ ಇಲ್ಲ ನೋಡ್ತಕ್ಕಂಥದ್ದು ಒಂದೊಂದಾಗಿ ನೋಡ್ತಕ್ಕಂಥ. ಸಹವರ್ತನೀಯ ಗುಣ ಅಂತಕ್ಕಂಥದ್ದು ಸಂಕಲನ,
ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆ. ಇಲ್ಲಿ ಸಹ ಅಲ್ಲಿ ಪರಿವರ್ತನೀಯ ಗುಣ ಹೇಗಿತ್ತೋ ಹಾಗೆ ಇಲ್ಲಿ ಸಹವರ್ತನೀಯ ಗುಣ ಇದೆ. ಮಧ್ಯ ಸಮಚಿಹ್ನೆ ಇದೆ, ಎಡಭಾಗ ಇದೆ, ಬಲಭಾಗ ಇದೆ. ಎಡಭಾಗದಲ್ಲಿ ಈ ಎರಡು ಸಂಖ್ಯೆಗಳನ್ನು ಕೂಡಿಬಿಟ್ಟು a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಪ್ಲಸ್ ಸಿ. ಹೌದಾ? ಹೀಗಿದೆ. ಇದಕ್ಕೆ ಸಮನಾದ್ರೆ ಸಮ ಇರುತ್ತೆ ಅಂತ. ಈಗ ಯಾವುದಾದರೂ ಕ್ಯೂಗಣದಲ್ಲಿರ್ತಕ್ಕಂಥ ಯಾವುದಾದ್ರೂ ಎರಡು ಸಂಖ್ಯೆಗಳು, ಮೂರು ಸಂಖ್ಯೆಗಳನ್ನು ತಗೋಬೇಕು. ಮೂರು ಸಂಖ್ಯೆ ತಗೋಬೇಕು. ಮೂರು ಸಂಖ್ಯೆಗಳನ್ನ ತೆಗೆದುಕೋ. ಎ, ಬಿ ಮತ್ತು ಸಿ. ಆ ಮೂರು ಸಂಖ್ಯೆಗಳು ಕ್ಯೂ ಗಣದಲ್ಲಿರ್ತಕ್ಕಂಥ ಯಾವುದಾದ್ರೂ ಎರಡು ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳ ಕ್ಯೂ ಗಣ ಅಂತ ಕರಿತೀವಿ. ಈ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿರ್ತಕ್ಕಂಥ ಮೂರು ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಯಾವುದಾದ್ರೂ ತಗೊಳ್ಳೋಣ. ನಾವು ಉದಾಹರಣೆಗೆ ನಮಗೆ ಗೊತ್ತಿರ್ತಕ್ಕಂಥ ಸಿಂಪಲ್ ತಗೊಳ್ಳೋಣ. ಅದು ಯಾವ್ದು ಆಗಲ್ವೋ ಅಂತಲ್ವೋ ಅದಕ್ಕೆ ಯಾವುದು ಆಗಲ್ಲ ಅಂತಕ್ಕಂಥ ಸಂಖ್ಯೆಗಳನ್ನು ಹುಡುಕಿ ಆ ಉದಾಹರಣೆಗಳನ್ನ ತೆಗೆದುಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಗೊತ್ತಾಯ್ತಲ್ಲ? ಈಗ ಮೊದಲು ಸಂಕಲನ ಕ್ರಿಯೆಗೆ ನೋಡೋಣ. ಸಂಕಲನ ಕ್ರಿಯೆ ಎ ಪ್ಲಸ್ ಬಿ ಯಾವ್ದಾದ್ರು ಸಂಖ್ಯೆ ತಗೊಳ್ಕೊಳ್ಳಿ. 2, 3, 5 ತಗೊಳ್ಳೋಣ ಸುಮ್ಮನೆ. 2 ಪ್ಲಸ್ 3 ಪ್ಲಸ್ 5 ಇಸ್ ಈಕ್ವಲ್ ಟು 2 ಪ್ಲಸ್ 3 ಪ್ಲಸ್ 5. ನೋಡಿ 2, 3, 5 ಇದು ಎ, ಇದು ಬಿ, ಇದು ಸಿ. ಆರ್ಡರ್ ಆಗಿ ಸಂಖ್ಯೆ ತಗೊಂಡಿದ್ವಿ. ಇದು ಸಹ ಎ ಬಿ ಸಿ ಹಾಗೆ ಬಂದಿದ್ವಿ. ಅಲ್ಲಿ ನಿಯಮದ ಪ್ರಕಾರ ಬಂದ್ವಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಹೌದಲ್ವಾ? ಆ ನಿಯಮದ ಪ್ರಕಾರ 2 ಪ್ಲಸ್ 3 3 ಪ್ಲಸ್ 5 ಇಸ್ ಈಕ್ವಲ್ ಟು 2 ಪ್ಲಸ್ 3 ಪ್ಲಸ್ 5. ಹೀಗಿದ್ದಾಗ ನಾವು ಮ್ಯಾಥಮೆಟಿಕಲ್ ಆಗಿ ಹೇಗೆ ಅದನ್ನ ಸಂಕ್ಷಿಪ್ತೀಕರಿಸೋದು? ಬ್ರಾಕೆಟ್ ನಾಗಿರೋದು ಮೊದಲು ಮಾಡಬೇಕು. ಒಂದು ರೂಲ್ಸ್ ಇದೆ, ನಿಮಗೆ ಗೊತ್ತಿದೆ, ಬಾಟ್ಮಾಸ್ ರೂಲ್ ಅಂತ. ಬಾಟ್ಮಾಸ್ ರೂಲ್ ಮ್ಯಾಥಮೆಟಿಕ್ಸ್ ನಲ್ಲಿ ಬ್ರಾಕೆಟ್ಸ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಹೌದಲ್ವಾ? ಮೊದಲು ಬ್ರಾಕೆಟ್ ಒಳಗಿರೋದು ಮಾಡಬೇಕು, ಆಮೇಲೆ ಎ ಆಫ್ ಅಂತಕ್ಕಂಥದ್ದು ಮಾಡಬೇಕು, ಆಮೇಲೆ ಭಾಗಿಸೋದು, ಆಮೇಲೆ ಗುಣಿಸೋದು, ಆಮೇಲೆ ಕೂಡೋದು, ಆಮೇಲೆ ಕಡಿಯೋದು ಮಾಡಬೇಕು. ಈ ರೂಲ್ಸ್ ಪ್ರಕಾರ ಮಾಡಬೇಕು. ಯಾವುದೋ ಮೊದಲು ಐತೆ ಒಂದೇ ಲೆಕ್ಕದಲ್ಲೇ ಗುಣಿಸೋದು ಇದೆ, ಕಳಿಯೋದು ಇದೆ ಅಂತ ಹೇಳಿದ್ರೆ ಗುಣಿಸೋದು ಮೊದಲು ಮಾಡಬೇಕು, ಆಮೇಲೆ ಕಳಿಯೋದು ಮಾಡಬೇಕು. ಹೌದಾ? ಈ ರೂಲ್ಸ್ ಫಾಲೋ ಮಾಡಬೇಕು. ನಿಮಗೆ ಹೇಳ್ಕೊಟ್ಟಿದ್ದಾರಲ್ಲ ಬಾಟ್ಮಾಸ್ ರೂಲ್, ಮಿಡ್ಲ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ. ಬಾಟ್ಮಾಸ್ ರೂಲ್ ಪ್ರಕಾರ ಗಣಿತ ಕ್ರಿಯೆಯನ್ನ ಮಾಡಬೇಕು. ಹೊಸ ಹುಡುಗ ಬಂದಿರ್ತಕ್ಕಂಥದ್ದು ಬಾಟ್ಮಾಸ್ ರೂಲ್ ಪ್ರಕಾರ ಗಣಿತ ಕ್ರಿಯೆಯನ್ನ ಮಾಡಬೇಕು. ಏನಪ್ಪ? ಬ್ರಾಕೆಟ್ಸ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಬ್ರಾಕೆಟ್ ಬರೋದಲ್ಲ, ಡಿವಿಷನ್ ಅಂದ್ರೆ ಭಾಗಾಹಾರ, ಗುಣಾಕಾರ, ಕೂಡುವುದು, ಕಳೆಯುವುದು. ಇಲ್ಲಿ ಬ್ರಾಕೆಟ್ ಒಳಗಿರೋದು ಬಂದು ಮಾಡ್ಬೇಕು. ಅದು ಯಾವುದೇ ಕ್ರಿಯೆ ಇರಲಿ, ಯಾವುದಾದ್ರೂ ಲೆಕ್ಕ ಆಗಲಿ, ಬ್ರಾಕೆಟ್ ಒಳಗಿರೋದು ಬಂದು ಮಾಡ್ಬೇಕು. ಕಳೆಯೋದಿರಲಿ ಲೆಕ್ಕ, ಬ್ರಾಕೆಟ್ ಒಳಗಿರೋದು ಬಂದು ಮಾಡಿ ಅಂತ ಹೇಳ್ತಾರದು. ಬ್ರಾಕೆಟ್ ಒಳಗಿರೋದು ಬಂದು ಮಾಡಿ. 5 ಇದೆ, 5 ಪ್ಲಸ್ 5, 5 ಪ್ಲಸ್ 5 ಮಾಡಿದ್ರೆ 10 ಬಂತು. ಈ ಕಡೆ 2 ಪ್ಲಸ್ ಬ್ರಾಕೆಟ್ ಒಳಗೆ ಮಾಡಿದ್ರೆ 8, 8 ಪ್ಲಸ್ 2 ಇದು 10 ಬಂತು. ಅಂದ್ರೆ ಎಡಭಾಗ ಬಲಭಾಗಕ್ಕೆ ಸಮನಾಗಿದೆ. ಹೌದಲ್ಲ? ನೋಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಈ ಕಡೆ ನೋಡ, ಎಷ್ಟು ಮಾಡಬಾರ್ದು. ಮುಂದೆ ಬರಪ್ಪ, ಈ ಕಡೆ ಸ್ವಲ್ಪ ಮುಖ ತೋರಿಸ್ಲ. ಈ ಕಡೆ ಬಾ. ಕಾನ್ಸಂಟ್ರೇಷನ್ ಇರಬೇಕು ಹೇಳ್ಬೇಕಾದ್ರೆ. 2 ಪ್ಲಸ್ 3 ಪ್ಲಸ್ 5 ಇಸ್ ಈಕ್ವಲ್ ಟು 2 ಪ್ಲಸ್ 3 ಪ್ಲಸ್ 5 ಸಮ ಆಯ್ತಲ್ಲ? ಎಡಭಾಗ ಬಲಭಾಗ ಸಮ ಆಯ್ತಲ್ಲ? ಹಂಗಂದ್ರೆ ಅರ್ಥ ಏನಿದು? ಸಂಕಲನ ಕ್ರಿಯೆಯು ಸಹವರ್ತನೀಯ ನಿಯಮ ಅಥವಾ ಸಹವರ್ತನೀಯ ಗುಣ ಪಾಲಿಸಿದೆ. ವೆರಿ ಗುಡ್. ಹೌದಾ? ಅದೇ ತರ ವ್ಯವಕಲನ ಕ್ರಿಯೆ ನೋಡೋಣ. ವ್ಯವಕಲನ ಕ್ರಿಯೆ ಇವೇ ಸಂಖ್ಯೆ ತಗೋಣ. 2 ಮೈನಸ್ 3 ಮೈನಸ್ 5, 2 ಮೈನಸ್ 3 ಮೈನಸ್ 5 ಹೀಗೆ ಅಂತ ಬರ್ತಾರದು. 2, 3, 5 ಈ ಕ್ರಿಯೆಗೆ ಒಳಪಡಿಸಿದ್ವಿ. ಹೀಗಾಗಿ 2 ಮೈನಸ್ 3 ಅಂದ್ರೆ ಮೈನಸ್ 1, ಮೈನಸ್ 5 ಅಂದ್ರೆ ಮೈನಸ್ 6 ಬರುತ್ತೆ. ಇಲ್ಲಿ 2 ಮೈನಸ್
ಇಲ್ಲಿ ಎಷ್ಟು ಬಂತು 3 ಮೈನಸ್ 5 ಅಂದ್ರೆ ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 2 ಪ್ಲಸ್ 2 4 ಆಗುತ್ತೆ 4 ಆಗುತ್ತಲ್ಲ ಇದು ಇದಕ್ಕೆ ಸಮ ಇದೆಯಾ ಇಲ್ಲ ಸಮಾನ ಇಲ್ಲ ಹಾಗಾದ್ರೆ ವ್ಯವಕಲನ ಕ್ರಿಯೆಯು ಸಹವರ್ತನೀಯ ಗುಣವ ಪಾಲಿಸಿಲ್ಲ ವ್ಯವಕಲನ ಕ್ರಿಯೆಗೆ ಸಹವರ್ತನೀಯ ಗುಣ ಪಾಲಿಸಿಲ್ಲ ಹೇಳ್ಬೋದಲ್ವಾ ಬರ್ಕೊಳ್ಳಿ ಯಾರು ಬರೀತಾ ಇದ್ರೆ ನೋಡ್ತೀನಿ ಆಯ್ತಾ ಬರೀತಾ ಇದ್ದೀರಾ ಟೈಮಿಂಗ್ಸ್ ನೋಡ್ಬಾ ಎಷ್ಟಾಗಿದೆ ಟೈಮು ಆಯ್ತಾ ವ್ಯವಕಲನ ಕ್ರಿಯೆ ಆಯ್ತು ಹೌದಾ ಹಾಗೆ ನಂತರ ಮೂರನೇ ಗುಣ ನೋಡೋಣ ಮೂರನೇ ಗುಣ ಯಾವುದು ಗುಣಾಕಾರ ಕ್ರಿಯೆ ಮೂರನೇದು ಗುಣಾಕಾರ ಕ್ರಿಯೆ ಬರ್ಕೊಳ್ತಾ ಇದ್ದೀರಾ ಹಾಗೆ ಬರ್ಕೊಳ್ಳಿ ಗುಣಾಕಾರ ಕ್ರಿಯೆ ಹೇಗೆ ನೋಡಿ a ಇಂಟು b ಇಂಟು c ಇಸ್ ಈಕ್ವಲ್ ಟು a ಇಂಟು b ಇಂಟು c ಹೌದಲ್ವಾ ಅಲ್ಲಿ ಬರೀಲಿಲ್ವಲ್ಲ ಇರಲಿ ಸಂಕಲನ ಮಾತ್ರ ಬಂದೆ ಎಲ್ಲ ಇದರಲ್ಲಿ ಇನ್ನು ಬರ್ಬಿಡಿ ಗುಣ ಬರೋದ್ರಿಂದ ಉದಾಹರಣೆಗೆ ಬರೀ ಇವೇ ಸಂಖ್ಯೆಗಳು ತಗೊಳ್ಬೇಕಾದ್ರೆ 2 4 5 ತಗೊಳ್ಳೋಣ ಇದಕ್ಕೆ ಬ್ರಾಕೆಟ್ ಹಾಕಿದ್ದೀನಿ ಇಲ್ಲಿ 2 4 ಇಂಟು 5 ಇದಕ್ಕೆ ಬ್ರಾಕೆಟ್ ಹಾಕ್ತಾ ಇದ್ದೀನಿ 4 8 8 5 40 ಈ ಕಡೆ ನೋಡೋಣ 2 ಇಂಟು 4 5 20 22 40 ನೋಡಿ ಎಡಭಾಗ ಬಲಭಾಗಕ್ಕೆ ಸಮಾನ ಆಯ್ತು ಹೌದಾ a ಇಂಟು b ಇಂಟು c a ಇಂಟು b ಇಂಟು c ಎಡಭಾಗ ಬಲಭಾಗ ಇದೆ ಆದ್ದರಿಂದ ಇದೆ ಅಂತ ನಿಮ್ಮ ಗುಣಾಕಾರ ಕ್ರಿಯೆಯು ಸಹವರ್ತನೀಯ ನಿಯಮ ಪಾಲಿಸಿದೆ ಗುಣಾಕಾರ ಕ್ರಿಯೆಯು ಸಹವರ್ತನೀಯ ಗುಣ ಪಾಲಿಸಿದೆ ಗುಣಾಕಾರ ಕ್ರಿಯೆಯು ಸಹವರ್ತನೀಯ ನಿಯಮ ಪಾಲಿಸಿದೆ ಈಗ ಭಾಗಾಕಾರ ಕ್ರಿಯೆ ಮಾಡೋಣ ಅದು ನೋಡೋಣ ಬ್ರಾಕೆಟ್ ನಲ್ಲಿ ಇರೋದನ್ನ ಬೇರೆ ಅಂಶ ತಗೋಣ ಛೇದದಲ್ಲಿ ತಗೋಣ ಈ ತರ ಮಾಡೋಣ ನಾಲ್ಕನೇ ಗುಣ ಇದೇ ಸಂಖ್ಯೆಗಳನ್ನ ತಗೋಣ 2 4 ಆಗುತ್ತಾ 2 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 5 ಅಂತ ತಗೋಣ ಬರೀಬೋದಲ್ಲ ಇದು a ಪ್ಲಸ್ b ಈ ತರ ಡಿವೈಡೆಡ್ ಬೈ c ಈಗ ಇಲ್ಲಿ a c a ಡಿವೈಡೆಡ್ ಬೈ 4 ಇಂಟು 4 ಡಿವೈಡೆಡ್ ಬೈ 5 ಈ ತರ ಇದೆ ಹೌದಾ ಈ ತರ ನೋಡಿದಾಗ ಇದು ಭಾಗಿಸಿದ್ರೆ ಇದು ಮೈನಸ್ ಮತ್ತೆ ಇದು ಇದಕ್ಕೆ ಸಮನಾಗಿರೋದಿಲ್ಲ ಅಂತ ನೋಡ್ತಿರೋದು ನಾವು ಹೇಳ್ಬೋದು ಹೌದಲ್ವಾ ಪರಸ್ಪರ ಸಮಾನಲ್ಲ therefore ಭಾಗಾಕಾರ ಕ್ರಿಯೆಯು ಸಹವರ್ತನೀಯ ಗುಣ ಪಾಲಿಸಿಲ್ಲ ಈಗ ನೀನು ಹೇಳಪ್ಪ ನೋಡೋಣ ಎಲ್ಲವನ್ನು ನೀನು ಹೇಳೋದು ನಿಂತು ನಾನು ಹೇಳ್ತೀನಿ ಫಸ್ಟ್ ಅದೇ ತರ ಹೇಳಿ ಆಯ್ತಾ ಸಹವರ್ತನೀಯ ಗುಣ a ಪ್ಲಸ್ b ಪ್ಲಸ್ c is equal to a ಪ್ಲಸ್ b ಪ್ಲಸ್ c q ಗಣಕ್ಕೆ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನ ಕ್ರಿಯೆಯು ಸಹವರ್ತನೀಯ ಗುಣ ಪಾಲಿಸಿದೆ ವ್ಯವಕಲನ ಕ್ರಿಯೆಯು ಸಹವರ್ತನೀಯ ಗುಣ ಪಾಲಿಸಿಲ್ಲ ಗುಣಾಕಾರ ಕ್ರಿಯೆಯು ಸಹವರ್ತನೀಯ ಗುಣ ಪಾಲಿಸಿದೆ ಭಾಗಾಕಾರ ಕ್ರಿಯೆಯು ಸಹವರ್ತನೀಯ ಗುಣ ಪಾಲಿಸಿಲ್ಲ ಹೇಳಪ್ಪ ಸಹವರ್ತನೀಯ ಗುಣ a ಪ್ಲಸ್ b ಪ್ಲಸ್ c is equal to a ಪ್ಲಸ್ b ಪ್ಲಸ್ c ವೆರಿ ಗುಡ್ ಭಾಗಲಬ್ಧ ಸಂಖ್ಯೆಗಳ ಗಣವು ಭಾಗಲಬ್ಧ ಸಂಖ್ಯೆ ಗಣವು ಸಂಕಲನ ಕ್ರಿಯೆಗೆ ಸಹವರ್ತನೀಯ ಗುಣ
ಪಾಲಿಸಿದೆ. ವ್ಯವಕಲನ ಕ್ರಿಯೆಯು ಸಹವರ್ತನೆಯ ಗುಣ ಪಾಲಿಸಿಲ್ಲ. ಗುಣಾಕಾರ ಸಹವರ್ತನೆಯ ಕ್ರಿಯೆಯು ಸಹವರ್ತನೆಯ ಗುಣ ಪಾಲಿಸಿದೆ. ಭಾಗಾಕಾರ ಕ್ರಿಯೆಯು ಸಹವರ್ತನೆಯ ಗುಣ ಪಾಲಿಸಿಲ್ಲ. ಗೊತ್ತಾಯ್ತಾ? ಈಗ ಸಹವರ್ತನೀಯ ನಿಯಮದ ಬಗ್ಗೆ ತಿಳ್ಕೊಂಡ್ವಿ, ಹೌದಾ? ಇಲ್ಲಿ ಮಿಲ್ಚರಣ